ಪಾಕಿಸ್ತಾನ ಜಿಂದಾಬಾದಾಗ ಏನೇನ್ ಮಾತಾಡಿದ್ದೀರಾ ಇಲ್ಲಿ ನನ್ಗೆ ಗೊತ್ತಿದೆ. ಯಾವ ರೀತಿ ನಿಮ್ ಭಾಷೆ ಉಪಯೋಗ ಮಾಡಿದ್ದೀರಾ. ಅಲ್ಲ ಈ ವಿಷಯ ಇಲ್ಲಿ ಮಾತಾಡ್ಬೋದಾ ಸರ್? ಅದಕ್ಕೋಸ್ಕರ ಇದ್ರಲ್ಲಿ ಮಾತಾಡ್ಬೋದಾ? ಅಲ್ಲ ನಿಮ್ ಬಗ್ಗೆ ಯಾವ ವಿಷಯದಾಗ ಯಾರ್ಯಾರು ಮಾತಾಡಿದ್ರು ಶಿವಣ್ಣ ಅವರೇ ಕೇಳಿದಿಷ್ಟೇ. ನಿಮ್ಗೆ ಇವತ್ತು ಶುಕ್ರವಾರ ಊರಿಗೆ ಹೋಗ್ಬೇಕಂತ ಏನೋ ಮನಸ್ಸಿದೆಯಾ? ನಾವು ಇನ್ನೊಂದು ಹೇಳಿಲ್ಲ ಇದೆ ಇದರಲ್ಲಿ. ಮುಸ್ಲಿಮ್ರ ಏನಾರ ಇವ್ರಿಗೆ ಓಟ್ ಹಾಕಿ ಚರ್ಚೆ ಬರೋರೇನ್ರಿ? ನೀವು ಮಾತಾಡಿ ಓಟ್ ಹಾಕಲ್ಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು ಮಾತಾಡ್ತಾರೆ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು, ಅದಾದ್ಮೇಲೆ ಶಿವಣ್ಣ ಎಲ್ಲ ಮಾತಾಡ್ತೀವಿ. ನೀವು ಯಾಕೆ ತಂದಿದ್ದೀರಿ? ನಿಮ್ ಸ್ವಾರ್ಥಕ್ಕೋಸ್ಕರ ತಂದಿದ್ದೀರಿ. ನಾವು ಸ್ವಾರ್ಥ ಅವರು ಹೌದು, ನೀವು ಅವ್ರು ಓಟ್ ಹಾಕಲ್ಲ ಎಲ್ಲ ತಡೆ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಹೇಳಿ ಚರ್ಚೆ ತಂದಿರೋದು. ಪಾರ್ಟಿಗೂ ಜಂಪ್ ಹೊಡಿತಾ ಇದ್ರೆ ಇಲ್ಲ, ಇನ್ಯಾತು ತಂದಿದ್ದೀರಿ ಗೊತ್ತಾಗಕ್ಕಲ್ಲ ಈ ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರೇ, ಈ ದೇಶದ ಜನಕ್ಕೆ ಗೊತ್ತಾಗತ್ತೆ ನೋಡ್ರಿ. ಮಾತಾಡ್ರಿ. ಇದೇನ್ ಸುಮ್ನೆ ಚರ್ಚೆ ಇನ್ಯಾಕ್ರಿ ತಂದರೆ? ಬೇರೆ ಜಾತಿ ಮೇಲೆ ತಂದಾರೇನ್ರಿ? ಸಾಬ್ರ ಮೇಲೆ ಆಗವತ್ತಿ ತಂದಾರೆ. ಶಿವಲಿಂಗೇಗೌಡರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗಿದ್ದು. ಯಾಕೆ ಹೋಗ್ತೀರಿ? ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತ ನೀವತ್ತ ಮಾತ್ರ ಎಂದು ಅಂತೀರಿ. ಇನ್ನೇನಂತೀರಿ? ಅವ್ರು ಬರೀ ಮಾತಾಡ್ತಾರೆ. ನೀವು ಚೇಂಜ್ ಮಾಡಿಬಿಟ್ರಲ್ಲ. ಎಲ್ಲಾರು ಎಲ್ಲರೂ ಅದನ್ನೇ ಮಾಡ್ತಾ ಇರೋದು. ಸುಮ್ಮನೆ ಇಲ್ಲದೆಲ್ಲ ತಗೊಂಡು ಬೆಂಕಿ ಇಡ್ತೀರಾ. ದೇಶ ಕೊಡಬೇಡಿ, ದೇಶ ಬೆಂಕಿ ಹತ್ಬೇಡಿ. ದೇಶ ಒಂದ್ ಸ್ವಲ್ಪ ನೆಮ್ಮದಿ ರಾಷ್ಟ್ರ ಅಂತ ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬಸವರಾಜ್ ತುರಿಯಾಲ್, ಗಣೇಶ್ ಈಗಾಗಲೇ ಬೇಗ ಮುಗಿಸ್ಬಿಡ್ತೀನಪ್ಪ. ನೀವು ಗಲಾಟೆ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ.